ಇತಿಹಾಸದಲ್ಲಿ ಕೆಲವು ಯುದ್ಧಗಳು ಹಾಗೂ ನಡೆದಿವೆ. ಅವು ಸಂಪೂರ್ಣ ಜಗತ್ತನ್ನು ನಡಗಿಸಿಬಿಟ್ಟವು ಮತ್ತು ವರ್ಲ್ಡ್ ವಾರ್ I ಅಂತಹ ಯುದ್ಧವಾಗಿತ್ತು. ಇದರಲ್ಲಿ ಯುರೋಪ್ ಜೊತೆಗೆ ಏಷ್ಯಾ ಮತ್ತು ಅಮೆರಿಕ ಸಹ ಭಾಗವಹಿಸಿದ್ದವು. ಈ ಯುದ್ಧವನ್ನು ನಡೆಸಲು ಹಿಂದೆ ಹಲವು ಕಾರಣಗಳಿದ್ದವು, ಆದರೆ ಇದರ ಅತಿದೊಡ್ಡ ಕಾರಣವು ಒಂದು ಗುಂಡು ಆಗಿತ್ತು. ಆ ಗುಂಡು ಆಸ್ಟ್ರೋ ಹಂಗೇರಿಯನ್ ಸಾಮ್ರಾಜ್ಯದ ಭವಿಷ್ಯದ ರಾಜನನ್ನು ಶಾಶ್ವತವಾಗಿ ಆಳವಾದ ನಿದ್ರೆಯಲ್ಲಿ ಮಲಗಿಸಿತು. ಈ ಗುಂಡು ತನ್ನ ಪರಿಣಾಮವನ್ನು ತೋರಿಸಿತು. ಸಂಪೂರ್ಣ ಯುರೋಪ್ ನಕ್ಷೆ ಬದಲಾಯಿತು. ಆದರೆ ಆಶ್ಚರ್ಯಕರದ ವಿಷಯವೇನೆಂದರೆ ಹೇಗೆ ಒಂದು ಗುಂಡಿನ ಕಾರಣದಿಂದಾಗಿ ಸಂಪೂರ್ಣ ಜಗತ್ತು ಈ ಯುದ್ಧದಲ್ಲಿ ಸೇರಿಕೊಂಡಿತು. World War. The government is worried about sensitive information being leaked to the enemy. Over 13 lakh Indian soldiers served overseas for the British during the First World War. But when the Germans started sinking American ships and American merchant seamen's lives were being lost, then that really forced America's hand. Over 9 million soldiers and an unknown number of civilians lost their lives. Empires crumbled, revolution engulfed Russia, and America rose to become a dominant world power. ವರ್ಲ್ಡ್ ವಾರ್ I ನಾವು ಯುರೋಪಿಯನ್ ವಾರ್ ಮತ್ತು ಗ್ರೇಟ್ ವಾರ್ ಎಂಬ ಹೆಸರುಗಳಿಂದಲೂ ಕರೆಯುತ್ತೇವೆ. ಈ ಯುದ್ಧದಲ್ಲಿ ಸಂಭವಿಸಿದ ವ್ಯಾಪಕ ವಿನಾಶವನ್ನು ಗಮನಿಸಿ ಇದಕ್ಕೆ ಎಲ್ಲ ಹೆಸರುಗಳನ್ನು ನೀಡಲಾಗಿದೆ. ವರ್ಲ್ಡ್ ವಾರ್ I ಮೊದಲು ಅನೇಕ ಯುದ್ಧಗಳು ನಡೆದಿದ್ದವು, ಆದರೆ ಇದಕ್ಕಿಂತ ಮೊದಲು ಎಂದೂ ಇಂತಹ ಅತಿದೊಡ್ಡ ಮಟ್ಟದಲ್ಲಿ ಕೋಟಿಗಟ್ಟಲೆ ಜನರ ಪ್ರಾಣ ಹೋಗಿರಲಿಲ್ಲ. ಲಕ್ಷಾಂತರ ಜನರು ನಿರಾಶ್ರಿತರಾದರು ಮತ್ತು ದೊಡ್ಡ ದೊಡ್ಡ ದೇಶಗಳು ಹೊಡೆದು ಹೋದವು. ಇದರ ನಂತರ ಜಗತ್ತಿನಲ್ಲಿ ಮತ್ತೊಂದು ಇಂತಹ ದೊಡ್ಡ ಯುದ್ಧ ಸಂಭವಿಸಲಿಲ್ಲ ಮತ್ತು ಈ ಯುದ್ಧದಲ್ಲಿ ಯುರೋಪಿಯನ್ನರ ಎಲ್ಲ ಟೆನ್ಷನ್ಸ್ ಕೊನೆಗೊಳ್ಳುವವು ಎಂದು ಜನರು ನಂಬಿದ್ದರು. ಇದಕ್ಕೆ ದ ವಾರ್ ಟು ಎಂಡ್ಸ್ ಆಲ್ ವಾರ್ಸ್ ಎಂಬ ಹೆಸರು ಸಹ ಬಂದಿತ್ತು. ಆದರೆ ಅದು ಸಂಭವಿಸಲಿಲ್ಲ. ವರ್ಲ್ಡ್ ವಾರ್ I ಜಗತ್ತಿಗೆ ಇನ್ನೊಂದು ಯುದ್ಧದ ಬೀಜವನ್ನು ಬಿತ್ತಿತ್ತು. ವರ್ಲ್ಡ್ ವಾರ್ I ಒಬ್ಬ ಗಾಯಾಳು ಸೈನಿಕನನ್ನು ಬಂದೂಕಿನಿಂದ ಗುಂಡು ಹೊಡೆಯಲಾಗಲಿಲ್ಲ. ಕಾರಣ ಅವನು ಈಗಾಗಲೇ ತುಂಬ ಗಾಯಗೊಂಡಿದ್ದಾನೆಂದು ಭಾವಿಸಿ ಆ ಸಮಯದಲ್ಲಿ ಅವನು ಏನು ಮಾಡದೇ ಹೋದರೂ ಮುಂದೆ ಅದೇ ಸೈನಿಕ ಅಡಾಲ್ಫ್ ಹಿಟ್ಲರ್ ಎಂದು ಪ್ರಸಿದ್ಧನಾಗಿ ವರ್ಲ್ಡ್ ವಾರ್ II ಅನ್ನು ಪ್ರಾರಂಭಿಸಿದನು. ಆಶ್ಚರ್ಯಕರದ ವಿಷಯವೇನೆಂದರೆ ಹೇಗೆ ಈ ಯುದ್ಧದಲ್ಲಿ ಜಗತ್ತು 2 ಗುಂಪುಗಳಾಗಿ ವಿಭಜನೆಯಾಗಿ ಒಂದು ಭಯಾನಕ ಯುದ್ಧಕ್ಕೆ ಹೊರಟಿತು. ಹೇಗೆ ಯುದ್ಧದ ಕಾರಣದಿಂದಾಗಿ ಅಮೆರಿಕ ಒಂದು ಸೂಪರ್ ಪವರ್ ಆಯಿತು. ಕೊನೆಗೆ ಹೇಗೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಈ ಯುದ್ಧದ ಅಂತ್ಯದಲ್ಲಿ ಒಡೆಯಲು ಮುಂದಾದವು. ಎಲ್ಲದಕ್ಕೂ ಮೊದಲು 1914ರ ನಕ್ಷೆಯನ್ನು ನೋಡೋಣ. ಅಲ್ಲಿ ಒಂದು ಕಡೆ ನೀವು ಆಸ್ಟ್ರೋ ಹಂಗೇರಿ ಸಾಮ್ರಾಜ್ಯವನ್ನು ನೋಡುತ್ತೀರಿ. ಅದು ಒಂದು ಕಾಲದಲ್ಲಿ ತುಂಬ ವಿಶಾಲವಾಗಿತ್ತು. ಅದರಲ್ಲಿ ಇಂದಿನ ಸ್ಲೋವಾಕಿಯಾ, ಕ್ರೊಯೇಷಿಯಾ, ಬೋಸ್ನಿಯಾ, ಹರ್ಜ್ಗೋವಿನಾ, ಸರ್ಬಿಯಾ, ರೊಮಾನಿಯಾ, ಯುಕ್ರೇನ್, ಚೆಕ್ ರಿಪಬ್ಲಿಕ್ ದೇಶಗಳು ಸೇರಿದ್ದವು. ಅಷ್ಟೇ ಅಲ್ಲದೆ ಪೋಲ್ಯಾಂಡ್ನ ಕೆಲವು ಭಾಗ ಮತ್ತು ಇಟಲಿಯ ಕೆಲವು ಪ್ರದೇಶಗಳು ಸಹ 1918ರವರೆಗೆ ಈ ಸಾಮ್ರಾಜ್ಯದ ಭಾಗವಾಗಿದ್ದವು. 1914ರಲ್ಲಿ ಆಸ್ಟ್ರಿಯಾ ಹಂಗೇರಿ ಸಾಮ್ರಾಜ್ಯದ ಚಕ್ರವರ್ತಿ ಫ್ರಾನ್ಸ್ ಜೋಸೆಫ್ ಅವರಿಗೆ ವಯಸ್ಸಾದ ಕಾರಣ ತಮ್ಮ ಸಹೋದರನ ಹಿರಿಯ ಮಗ ಆರ್ಚ್ ಡ್ಯೂಕ್ ಫ್ರಾನ್ಸ್ ಫರ್ನಾಂಡಿಸ್ನನ್ನು ಆಸ್ಟ್ರಿಯಾ ಹಂಗೇರಿಯ ಭವಿಷ್ಯದ ರಾಜನಾಗಿ ಘೋಷಿಸಿದರು. ಅದರ ನಂತರ ಅವರು ಸಾಮ್ರಾಜ್ಯದ ಜವಾಬ್ದಾರಿಯನ್ನು ಹೊರಲು ಆರಂಭಿಸಿದರು. ಅದಕ್ಕಾಗಿ ತಮ್ಮ ಸಾಮ್ರಾಜ್ಯದಲ್ಲಿ ವಿವಿಧ ಸ್ಥಳಗಳಲ್ಲಿ ಭೇಟಿ ನೀಡಿ ಸ್ಥಳೀಯ ಪರಿಸ್ಥಿತಿಯನ್ನು ಗಮನಿಸಲು ಆರಂಭಿಸಿದರು. ಈ ದೇಶ ಭೇಟಿ ಸಂದರ್ಭದಲ್ಲಿ ಒಮ್ಮೆ ಪ್ರಿನ್ಸ್ ಫ್ರಾನ್ಸ್ ಫರ್ನಾಂಡಿಸ್ ಮತ್ತು ಅವರ ಪತ್ನಿ ಸೋಫಿಯಾ ಅವರು ಆಸ್ಟ್ರಿಯಾ ಹಂಗೇರಿ ಸಾಮ್ರಾಜ್ಯದ ದಕ್ಷಿಣದಲ್ಲಿರುವ ಬೋಸ್ನಿಯಾ ಮತ್ತು ಹರ್ಜೆಗೋವಿನಾಗೆ ಭೇಟಿ ನೀಡಬೇಕಾಯಿತು. ಬೋಸ್ನಿಯಾ ಆಸ್ಟ್ರಿಯಾ ಹಂಗೇರಿಯ ಸಾಮ್ರಾಜ್ಯದ ಭಾಗವಾಗಿರಲಿಲ್ಲ. ಆದರೆ ಬೆರ್ಲಿನ್ ಕಾಂಗ್ರೆಸ್ ಒಪ್ಪಂದದ ಪ್ರಕಾರ ಆಸ್ಟ್ರೋ ಹಂಗೇರಿಯನ್ ಸಾಮ್ರಾಜ್ಯಕ್ಕೆ ಬೋಸ್ನಿಯಾದ ಆಡಳಿತವನ್ನು ನಿರ್ವಹಿಸುವ ಹಕ್ಕು ಸಿಕ್ಕಿತ್ತು. ಆಸ್ಟ್ರೋ ಹಂಗೇರಿಯ ಈ ಹಕ್ಕನ್ನು ಬಳಸಿಕೊಂಡು ಅಕ್ಟೋಬರ್ 1908ರಲ್ಲಿ ಸಂಪೂರ್ಣ ಬೋಸ್ನಿಯಾ ಮತ್ತು ಹರ್ಜೆಗೋವಿನಾವನ್ನು ವಿಲೀನಗೊಳಿಸಿತು. ಈ ಬಲವಂತದ ವಿಲೀನದಿಂದ ಬೋಸ್ನಿಯಾದ ಜನರಲ್ಲಿ ತುಂಬ ಉದ್ವೇಗವಿತ್ತು. ಅದೇ ಸಮಯದಲ್ಲಿ ಆಸ್ಟ್ರೋ ಹಂಗೇರಿಯನ್ ಸಾಮ್ರಾಜ್ಯದ ಉತ್ತರದಲ್ಲಿರುವ ಸರ್ಬಿಯಾ ದೇಶವೂ ಸಹ ಬೋಸ್ನಿಯಾದ ಸ್ಥಿತಿಯಿಂದ ಸಂತುಷ್ಟವಾಗಿರಲಿಲ್ಲ. ಏಕೆಂದರೆ ಬೋಸ್ನಿಯಾ ಮತ್ತು ಸೆರ್ಬಿಯಾ 2 ರಾಜ್ಯಗಳಲ್ಲಿ ಸ್ಲಾವಿಕ್ ಜನರು ವಾಸಿಸುತ್ತಿದ್ದರು. ಆದ್ದರಿಂದ ಬೋಸ್ನಿಯಾದ ಮೇಲೆ ಆಸ್ಟ್ರೋ ಹಂಗೇರಿಯ ನಿಯಂತ್ರಣದಿಂದ ಸೆರ್ಬಿಯಾ ಸಂತುಷ್ಟವಾಗಿರಲಿಲ್ಲ. ವಿಲೀನದ ನಂತರವೂ ಬೋಸ್ನಿಯಾದಲ್ಲಿ ವಿವಿಧ ಕ್ರಾಂತಿಕಾರಿ ಗುಂಪುಗಳು ರೂಪುಗೊಳ್ಳಲಾರಂಭಿಸಿದವು. ಈ ಗುಂಪುಗಳಲ್ಲಿ ಯಂಗ್ ಬೋಸ್ನಿಯಾ ಎಂಬ ಗುಂಪು ಸಹ ಇತ್ತು. ಈ ಗುಂಪನ್ನು ಬ್ಲ್ಯಾಕ್ ಹ್ಯಾಂಡ್ ಎಂದು ಕರೆಯಲಾಗುತ್ತಿತ್ತು. ಅವರು ತಮ್ಮ ಸ್ವತಂತ್ರದ ಬೇಡಿಕೆ ಮಾಡುತ್ತಿದ್ದರು. ಈ ಗುಂಪಿಗೆ ಪ್ರಿನ್ಸ್ ಫ್ರಾನ್ಸ್ ಫರ್ನಾಂಡೆಂಡ್ ಬೋಸ್ನಿಯಾದ ರಾಜಧಾನಿ ಸರ್ಜೆಗೋವಿನಾ ಬರಲಿದ್ದಾರೆಂದು ತಿಳಿದು ರಾಜ್ಕುಮಾರನನ್ನು ಕೊಲ್ಲುವ ಯೋಜನೆ ರೂಪಿಸಿದರು. ರಾಜ್ಕುಮಾರು ಬೋಸ್ನಿಯಾ ಹೋದಾಗ ದಾರಿಯಲ್ಲಿ ಈ ಬ್ಲ್ಯಾಕ್ ಹ್ಯಾಂಡ್ ಗುಂಪಿನ ಗೆವ್ರಿಲೋ ಪ್ರಿನ್ಸಿಪ್
ಎಂಬ ಆತಂಕವಾದಿ 28 ಜೂನ್ 1914ರಂದು ಸುಮಾರು 11 ಗಂಟೆ 15 ನಿಮಿಷಕ್ಕೆ ಬೋಸ್ನಿಯಾದಲ್ಲಿ ಆಸ್ಟ್ರಿಯಾ ಹಂಗೇರಿಯ ರಾಜ ಮತ್ತು ಅವರ ಪತ್ನಿಯನ್ನು ಎಲ್ಲರ ಮುಂದೆ ಗುಂಡಿಟ್ಟು ಕೊಲ್ಲಲಾಯಿತು. ಇದನ್ನು 19 ವರ್ಷದ ಹುಡುಗ ಮಾಡಿದ್ದು ಅವನಿಗೆ ಸರ್ಬಿಯಾದ ಬೆಂಬಲವಿತ್ತು. ಇದರ ನಂತರ ಆಸ್ಟ್ರಿಯಾ ಹಂಗೇರಿಯ ಸೇನಾಧಿಪತಿಯಾದ ಜನರಲ್ ಫ್ರಾನ್ಸ್ ಕಾರ್ನಾಡ್ ವೋ ಹಾಟ್ಜಡಾಲ್ಫ್ ಮತ್ತು ವಿದೇಶಾಂಗ ಮಂತ್ರಿ ಲಿಯೋಪೋಲ್ಡ್ ಅವರು ರಾಜನಿಗೆ ಸಲಹೆ ನೀಡಿದರು. ಈ ದೊಡ್ಡ ಘಟನೆಯ ನಾವು ಸುಲಭವಾಗಿ ಯುದ್ಧಕ್ಕಿಳಿದು ಬಹಿರಂಗವಾಗಿ ಸೆರ್ಬಿಯಾವನ್ನು ವಶಪಡಿಸಿಕೊಳ್ಳಬಹುದೆಂದು. ಹಂಗೇರಿಯ ರಾಜನು ಸಹ ತನ್ನ ಸೈನ್ಯದ ಸಲಹೆಯನ್ನು ಸ್ವೀಕರಿಸಿದ ಮತ್ತು ಸೆರ್ಬಿಯಾಗೆ ಅನ್ಎಕ್ಸ್ಪೆಕ್ಟೇಬಲ್ ಅಲ್ಟಿಮೇಟಮ್ ಅನ್ನು ಕಳುಹಿಸಿದರು. ಈ ನಿಬಂಧನೆಯಲ್ಲಿ ಹಲವಾರು ಷರತ್ತುಗಳು ಇಡಲಾಗಿತ್ತು. ಅವುಗಳನ್ನು ಒಂದು ಸ್ವತಂತ್ರ ರಾಷ್ಟ್ರ ಒಪ್ಪಿಕೊಳ್ಳೋದು ಅಸಾಧ್ಯವಾಗಿತ್ತು. ಇದರ ಮೊದಲು ಷರತ್ತು ಹೇಳಿತ್ತು, ಸೆರ್ಬಿಯಾ ಸರ್ಕಾರವು ದಕ್ಷಿಣ ಸ್ಲಾವಿಕ್ ಜನರು ಒಂದುಗೂಡಿಸುವ ರಾಜಕೀಯ ಅಭಿಮಾನದಿಂದ ದೂರವಿರಲಿ. ಇದರಿಂದ ಬೋಸ್ನಿಯಾ ಆಸ್ಟ್ರಿಯಾ ಹಂಗೇರಿಯ ಅಧೀನ ರಾಜ್ಯವಾಗಿ ಉಳಿದಿರಬಹುದು ಎಂಬಲಾಗಿತ್ತು. ಎಚ್ಚರಿಕೆಯಲ್ಲಿ ಹೇಳಲಾಗಿತ್ತು, ಸೆರ್ಬಿಯಾ ಸೈನ್ಯವು ಆಸ್ಟ್ರಿಯಾದ ವಿರುದ್ಧ ಚಳುವಳಿಗಾರರಿಗೆ ಬೆಂಬಲ ನೀಡುವುದನ್ನು ನಿಲ್ಲಿಸಲಿ ಮತ್ತು ಸೆರ್ಬಿಯಾದ ಪತ್ರಿಕೆಗಳು ಮತ್ತು ಪಠ್ಯಪುಸ್ತಕಗಳಲ್ಲಿ ಆಸ್ಟ್ರಿಯಾಕ್ಕೆ ವಿರುದ್ಧದ ಪ್ರಚಾರಗಳನ್ನು ನಿಲ್ಲಿಸಲಿ. ಈ ಎಲ್ಲ ಷರತ್ತುಗಳಲ್ಲಿ 6ನೇ ಷರತ್ತು ಹಾಗೆ ರೂಪಿಸಲಾಗಿತ್ತು. ಅದನ್ನು ಸೆರ್ಬಿಯಾವು ಒಪ್ಪಿಕೊಳ್ಳುವುದು ಸಂಪೂರ್ಣ ಅಸಾಧ್ಯವಾಗಿತ್ತು. 6ನೇ ಷರತ್ತು ಹೇಳುತ್ತದೆ, ರಾಜ್ಕುಮಾರ ಹತ್ಯೆಯ ವಿರುದ್ಧ ಗಂಭೀರ ತನಿಖೆ ನಡೆಸಬೇಕು ಮತ್ತು ಇದರಲ್ಲಿ ಆಸ್ಟ್ರಿಯಾದ ಪ್ರತಿನಿಧಿಗಳಿಗೆ ಭಾಗವಹಿಸುವ ಅವಕಾಶ ನೀಡಬೇಕು. ಅದೇ ಸಮಯದಲ್ಲಿ ಮಿಲಾನ್ ಸಿ ಜೊನೋವಿಕ್ ಅವರಂತಹ ನಾಗರಿಕ ಸೇವಕರನ್ನು ಬಂಧಿಸಬೇಕು, ಅವರನ್ನು ಹತ್ಯೆ ಸಂಚಿನಲ್ಲಿ ಭಾಗಿಯಾಗಿದ್ದಾರೆಂದು. ಸೆರ್ಬಿಯಾ ಎದುರಿಸಿದ್ದ ದೊಡ್ಡ ಸವಾಲೇನೆಂದರೆ ಈ ಅಂತಿಮ ನಿಬಂಧನ ಕೇವಲ 48 ಗಂಟೆಗಳಲ್ಲೇ ಉತ್ತರಿಸಬೇಕಾಗಿತ್ತು. ಯುದ್ಧದ ಯಾವ ಎಚ್ಚರಿಕೆಯೂ ನೀಡಲಾಗಿರಲಿಲ್ಲ, ಆದರೆ ಇದು ಸ್ಪಷ್ಟವಾಗಿತ್ತು. ಈ ಎಚ್ಚರಿಕೆಯನ್ನು ನಿರಾಕರಿಸಿದ ಪರಿಣಾಮ ನೇರವಾಗಿ ಯುದ್ಧವಾಗಿತ್ತು. ಜುಲೈ 25ರಂದು ಸೆರ್ಬಿಯಾವು ತನ್ನ ಪ್ರತ್ಯುತ್ತರ ಕಳುಹಿಸಿತು ಮತ್ತು ಸೆರ್ಬಿಯಾದ ಡಿಮ್ಯಾಂಡ್ಗಳನ್ನು ನಿರಾಕರಿಸಿ ನಂತರ ಜುಲೈ 28, 1914ರಂದು ಆಸ್ಟ್ರೋ ಹಂಗೇರಿಯು ಸೆರ್ಬಿಯಾದ ಮೇಲೆ ಯುದ್ಧ ಘೋಷಿಸಿತು. ಯುದ್ಧವು ಕೇವಲ 2 ದೇಶಗಳ ನಡುವೆ ಪ್ರಾರಂಭವಾಗಿ ಹೇಗೆ ಉಳಿದ ಯುರೋಪ್ ಮತ್ತು ಏಷ್ಯಾ ದೇಶಗಳನ್ನು ಸೇರಿಕೊಂಡಿತು ಎಂಬುದೇ ಆಶ್ಚರ್ಯಕರದ ವಿಷಯ. 1914ರ ಸಮಯವು ಯುರೋಪಿಯನ್ ದೇಶಗಳು ತಮ್ಮ ಪ್ರದೇಶಗಳನ್ನು ಬಲಪಡಿಸುತ್ತಿದ್ದ ಕಾಲವಾಗಿತ್ತು. ಎಲ್ಲರೂ ತಮ್ಮ ಸೈನ್ಯವನ್ನು ಯುದ್ಧಕ್ಕಾಗಿ ಬಲಪಡಿಸಿಕೊಳ್ಳುತ್ತಿದ್ದರು. ಆದ ಕಾರಣ ಎಲ್ಲ ದೇಶಗಳು ಪರಸ್ಪರ ಮೈತ್ರಿಗಳನ್ನು ರಚಿಸಲು ಪ್ರಾರಂಭಿಸಿದವು. 1914ರ ವೇಳೆಗೆ ಎಲ್ಲ ದೇಶಗಳು ಪರಸ್ಪರ ಮೈತ್ರಿಗೊಂಡಿದ್ದವು. ಅವುಗಳಲ್ಲಿ 2 ಮುಖ್ಯ ಗುಂಪುಗಳಾಗಿದ್ದವು. ಮೊದಲನೆಯದು ಟ್ರಿಪಲ್ ಅಲೈನ್. ಇದು ಜರ್ಮನಿ, ಆಸ್ಟ್ರೋ ಹಂಗೇರಿಯಾ ಮತ್ತು ಇಟಲಿಯ ನಡುವೆ ಆಗಿತ್ತು. ಇದರ ಪ್ರಕಾರ ಈ 3 ದೇಶಗಳಲ್ಲಿ ಯಾವುದಾದರೂ ಒಂದರ ಮೇಲೆ ಬೇರೆ ದೇಶ ದಾಳಿ ಮಾಡಿದರೆ ಅವು ಒಟ್ಟಾಗಿ ಅದರ ವಿರುದ್ಧ ಹೋರಾಡುತ್ತವೆ. 2ನೇ ಒಪ್ಪಂದವು ಟ್ರಿಪಲ್ ಎಂಟೆಂಟ್ ಆಗಿತ್ತು. ಈ ಮೈತ್ರಿಯಲ್ಲಿ ಏಷ್ಯಾ, ಬ್ರಿಟನ್ ಮತ್ತು ಫ್ರಾನ್ಸ್ ಸೇರಿದ್ದವು. ಯುದ್ಧ ಪ್ರಾರಂಭವಾದಾಗ ಜರ್ಮನಿ ಮತ್ತು ಆಸ್ಟ್ರಿಯಾ ಹಂಗೇರಿಯ ನಡುವೆ ಉತ್ತಮ ಸಂಬಂಧಗಳಿದ್ದವು. ಆದರೆ ಇಟಲಿಯು ಯುದ್ಧದಲ್ಲಿ ಭಾಗವಹಿಸಲು ನಿರಾಕರಿಸಿತು. ಅವರ ಒಪ್ಪಂದದ ಪ್ರಕಾರ 3ರಲ್ಲಿ ಯಾವುದೇ ದೇಶದ ಮೇಲೆ ಬೇರೆ ದೇಶ ದಾಳಿ ಮಾಡಿದರೆ ಮಾತ್ರ ಅವರು ಒಟ್ಟಾಗಿ ಯುದ್ಧ ಮಾಡಬೇಕಿತ್ತು, ಹೊರತು ಬೇರೆ ದೇಶದ ಮೇಲೆ ದಾಳಿ ಮಾಡುವ ಪ್ರಯತ್ನ ಮಾಡಬೇಕಾಗಿರಲಿಲ್ಲ. ವಾಸ್ತವವಾಗಿ ಇಟಲಿಯ ಈ ಸ್ಪಷ್ಟ ನಿರಾಕರಣೆಯ ಹಿಂದೆ ಇನ್ನೊಂದು ಕಾರಣವಿತ್ತು. 1911ರ ಇಟಲಿ ಟರ್ಕಿಶ್ ಯುದ್ಧದಲ್ಲಿ ಇಟಲಿಯು ತನ್ನ 2 ಮಿತ್ರ ರಾಷ್ಟ್ರಗಳಿಂದ ಸಹಾಯ ಕೋರಿತು. ಆಗ 2 ದೇಶಗಳು ನೇರವಾಗಿ ನಿರಾಕರಿಸಿದ್ದವು. ಇಟಲಿಯ ವೈಯಕ್ತಿಕ ಹಿತಾಸಕ್ತಿ ಯುದ್ಧದಲ್ಲಿ ಅಲ್ಲ, ಬದಲಿಗೆ ಯಾರಾದರೂ ಇಟಲಿಯ ಮೇಲೆ ದಾಳಿ ಮಾಡಿದರೆ ಮಾತ್ರ ಬೆಂಬಲಿಸುತ್ತಾರೆ ಎಂದು ಹೇಳಿದ್ದರು. ಮತ್ತೊಂದು ಕಡೆ ಸರ್ಬಿಯಾದ ಮೇಲೆ ಸಂಕಷ್ಟ ಬಂದಾಗ ಅವರು ರಷ್ಯಾದಿಂದ ಸಹಾಯ ಕೋರಿದರು. ಆದರೆ ಇದಕ್ಕೂ ಮುಂಚೆಯೇ ಆಸ್ಟ್ರಿಯಾ ಹಂಗೇರಿ ಮತ್ತು ರಷ್ಯಾದ ನಡುವೆ ಒಪ್ಪಂದವಾಗಿತ್ತು. ಅವರು ಸರ್ಬಿಯಾ ಮೇಲಿನ ಆಕ್ರಮಣದಿಂದ ಪರಸ್ಪರ ಅಡ್ಡಿಯಾಗುವುದಿಲ್ಲವೆಂದು. ಅದೇ ಸಮಯದಲ್ಲಿ ರಷ್ಯಾದಲ್ಲಿ ಸ್ಲಾವಿಕ್ ಜನರು ಆಂದೋಲನ ಪ್ರಾರಂಭಿಸಿ ತಮ್ಮ ಚಕ್ರವರ್ತಿಯಿಂದ ಬೇಡಿಕೆ ಮಾಡಿದರು, ದಕ್ಷಿಣ ಸೆರ್ಬಿಯಾವನ್ನು ಆಕ್ರಮಣದಿಂದ ರಕ್ಷಿಸಬೇಕೆಂದು, ಏಕೆಂದರೆ ಅಲ್ಲಿ ನಮ್ಮ ಜನಾಂಗದ ಜನರು ವಾಸಿಸುತ್ತಿದ್ದಾರೆ. ಇದರ ಇನ್ನೊಂದು ರಾಜಕೀಯ ಕಾರಣವಿತ್ತು. ವಾಸ್ತವವಾಗಿ ಆಟೋಮನ್ ಸಾಮ್ರಾಜ್ಯ ಈಗಾಗಲೇ ಕಪ್ಪು ಸಮುದ್ರದ ಮೇಲೆ ಹತೋಟಿ ಸಾಧಿಸಿತು. ಜರ್ಮನಿಯ ಬೆಂಬಲದ ನಂತರ ಆಟೋಮನ್ ಸಾಮ್ರಾಜ್ಯವು ಕಪ್ಪು ಸಮುದ್ರದ ಮೇಲೆ ಸಂಪೂರ್ಣ ನಿಯಂತ್ರಣ ಪಡೆದುಕೊಂಡಿತು. ಮತ್ತೊಂದು ಕಡೆ ರಷ್ಯಾ ಮುಖ್ಯ ರಫ್ತು, ಸಾರಿಗೆ ಸೇವೆಗಳು ಮತ್ತು ವ್ಯಾಪಾರದ ಮಾರ್ಗಗಳು ಕಪ್ಪು ಸಮುದ್ರದ ಮೂಲಕ ಹಾದು ಹೋಗುತ್ತಿದ್ದವು. ಹೀಗಾಗಿ ಆಸ್ಟ್ರಿಯಾ ಹಂಗೇರಿಯನ್ ವಿರುದ್ಧ ಯುದ್ಧದಲ್ಲಿ ಇಳಿಯುವುದು ಆರ್ಥಿಕ ದೃಷ್ಟಿಕೋನದಿಂದಲೂ ಅಗತ್ಯವಾಗಿತ್ತು. ಅದಕ್ಕಾಗಿಯೇ ಈ ಯುದ್ಧದಲ್ಲಿ ರಷ್ಯಾ ಸೇರಿದಾಗ ಟ್ರಿಪಲ್ ಎಂಟೆಂಟ್ ಪ್ರಕಾರ ಅದು ಯುಕೆ ಮತ್ತು ಫ್ರಾನ್ಸ್ನಿಂದ ಸಹಾಯ ಕೋರಿತು. ಆದರೆ ಯುಕೆ ಭಾವಿಸಿತು ಈ ಯುದ್ಧ ರಷ್ಯಾದು, ಅದು ಸ್ವಂತವಾಗಿಯೇ ಯುದ್ಧವನ್ನು ಹೋರಾಡಬೇಕು. ಅದಕ್ಕಾಗಿ ಅವರು ಯುದ್ಧದಲ್ಲಿ ಭಾಗವಹಿಸಲಿಲ್ಲ. ಮತ್ತೊಂದು ಕಡೆ ಫ್ರಾನ್ಸ್ ಸಹ ಮೌನವಾಗಿತ್ತು. ಫ್ರಾನ್ಸ್ನ ಅಸ್ಪಷ್ಟ ಉತ್ತರದಿಂದ ಜರ್ಮನಿ ತುಂಬ ಒತ್ತಡದಲ್ಲಿತ್ತು, ಏಕೆಂದರೆ ಫ್ರಾನ್ಸ್ ಈ ಯುದ್ಧದಲ್ಲಿ ಭಾಗವಹಿಸಿದರೆ ಜರ್ಮನಿ 2 ಕಡೆಯಿಂದ ಸಿಲುಕಿಕೊಂಡು ಯುದ್ಧ ಗೆಲ್ಲುವುದು ಅಸಾಧ್ಯವಾಗಿತ್ತು. ಆದ್ದರಿಂದ ಜರ್ಮನಿಯ ಯೋಜನೆಯ ಪ್ರಕಾರ ಅವರು ಮೊದಲು ಫ್ರಾನ್ಸ್ ಮೇಲೆ ದಾಳಿ ಮಾಡಿದರು.
ನಕ್ಷೆಯ ಪ್ರಕಾರ ನೋಡಿದರೆ ಜರ್ಮನ್ ಸಾಮ್ರಾಜ್ಯವು ರಷ್ಯಾ ಮತ್ತು ಫ್ರಾನ್ಸ್ ನಡುವೆ ಇತ್ತು. ರಷ್ಯಾ ದೊಡ್ಡ ಮತ್ತು ಶಕ್ತಿಶಾಲಿ ದೇಶವಾಗಿರುವುದರಿಂದ ಈ ಯೋಜನೆಯ ಪ್ರಕಾರ ಸೇನೆಯು ಮೊದಲು ಫ್ರಾನ್ಸ್ ಮೇಲೆ ದಾಳಿ ಮಾಡಿ ಅದನ್ನು ಗೆದ್ದುಕೊಳ್ಳಬೇಕಿತ್ತು. ನಂತರ ಜರ್ಮನಿಯ ತನ್ನ ಸಂಪೂರ್ಣ ಸೈನ್ಯವನ್ನು ಒಟ್ಟುಗೂಡಿಸಿ ರಷ್ಯಾ ಮೇಲೆ ದಾಳಿ ಮಾಡಿ ಅದನ್ನು ಗೆದ್ದುಕೊಳ್ಳಬೇಕಿತ್ತು. ಹೀಗೆ ಜರ್ಮನಿಯ ಯುರೋಪ್ನ ದೊಡ್ಡ ಭಾಗದ ಮೇಲೆ ತನ್ನ ನಿಯಂತ್ರಣ ಸ್ಥಾಪಿಸಬೇಕಿತ್ತು. ಫ್ರಾನ್ಸ್ ಮೊದಲು ತನ್ನ ಮತ್ತು ಜರ್ಮನಿಯ ಗಡಿಯಲ್ಲಿ ಭಾರಿ ಸೇನೆಯನ್ನು ಯೋಜಿಸಿತ್ತು ಮತ್ತು ಫ್ರಾನ್ಸ್ ಮೇಲೆ ದಾಳಿ ಮಾಡುವ ಬೆಲ್ಜಿಯಂ ಮಾರ್ಗವನ್ನು ಆಯ್ದುಕೊಂಡಿತ್ತು. ಇದರಲ್ಲಿ ಬೆಲ್ಜಿಯಂ ಜರ್ಮನಿಗೆ ತನ್ನ ಪ್ರದೇಶದಲ್ಲಿ ಪ್ರವೇಶಿಸಲು ಅನುಮತಿ ನೀಡಲಿಲ್ಲ. ಇದರಿಂದ ಜರ್ಮನಿಯು ಬೆಲ್ಜಿಯಂ ಮೇಲೆ ದಾಳಿ ಮಾಡಿತು. ಯುಕೆ ಮತ್ತು ಬೆಲ್ಜಿಯಂ ನಡುವೆ ವರ್ಷಗಳ ಹಿಂದೆಲೇ ಲಂಡನ್ ಒಪ್ಪಂದ ಸಹಿಯಾಗಿತ್ತು. ಅದರ ಪ್ರಕಾರ ಬೆಲ್ಜಿಯಂ ಬೆಂಬಲದಲ್ಲಿ ಯುದ್ಧದಲ್ಲಿ ಯುಕೆ ಸೇರಿಕೊಂಡಿತು. ಮತ್ತೊಂದು ಕಡೆ ಜರ್ಮನಿ ಫ್ರಾನ್ಸ್ ಮೇಲೆ ದಾಳಿ ಮಾಡಲು ಬೆಲ್ಜಿಯಂ ಮೂಲಕ ಆಕ್ರಮಿಸುವುದನ್ನು ಕಂಡಿತು. ಆಗ ಮತ್ತೊಂದು ಕಡೆಯಿಂದ ರಷ್ಯಾವು ಜರ್ಮನಿಯ ಮೇಲೆ ದಾಳಿ ಮಾಡಿತು. ಈ ರೀತಿಯಾಗಿ ಯುರೋಪ್ನ ಒಂದು ದೊಡ್ಡ ಭಾಗ ಯುದ್ಧಕ್ಕೆ ಸಿಲುಕಿತು. ವರ್ಲ್ಡ್ ವಾರ್ 1ರಲ್ಲಿ ಎರಡು ದೇಶಗಳು ಪರಸ್ಪರ ಹೋರಾಡಿದವು. ಒಂದು ಕಡೆ ಜರ್ಮನಿ, ಆಸ್ಟ್ರಿಯಾ ಹಂಗೇರಿ ಮತ್ತು ಆಟೋಮನ್ ಸಾಮ್ರಾಜ್ಯ ಇತ್ತು. ಇನ್ನೊಂದು ಕಡೆ ಯುಕೆ, ಫ್ರಾನ್ಸ್, ಇಟಲಿ, ರಷ್ಯಾ ಮತ್ತು ಸೆರ್ಬಿಯಾ ಇದ್ದವು. ಈ ಯುದ್ಧದಲ್ಲಿ ನಂತರ ಅಮೆರಿಕ ಮತ್ತು ಜಪಾನ್ ಸಹ ಸೇರಿಕೊಂಡವು. ಆ ಸಮಯದಲ್ಲಿ ಯುಕೆ ಪ್ರಪಂಚದ ಸುಮಾರು 25 ಪ್ರದೇಶಗಳನ್ನು ಏಕಾಂಗಿಯಾಗಿ ತನ್ನ ನಿಯಂತ್ರಣದಲ್ಲಿ ಹೊಂದಿತ್ತು. ಅದಕ್ಕಾಗಿಯೇ ಯುಕೆ ಮತ್ತು ಜರ್ಮನಿಯ ಪ್ರದೇಶಗಳು ಮತ್ತು ವಸಾಹತುಗಳು ಸಹ ಈ ಯುದ್ಧದಲ್ಲಿ ಭಾಗವಹಿಸಿದ್ದವು. ಅವುಗಳಲ್ಲಿ ನ್ಯೂಜಿಲ್ಯಾಂಡ್, ಸೌತ್ ಆಫ್ರಿಕಾ, ರೊಡೋಷಿಯಾ, ರೊಮಾನಿಯಾ, ಗ್ರೀಸ್, ಬೆಲ್ಜಿಯಂ, ಕೆನಡಾ, ಸೆರ್ಬಿಯಾ, ಪೋರ್ಚುಗಲ್, ಮಾಂಟಿನಿಗ್ರೋ ಮತ್ತು ಪೋಲ್ಯಾಂಡ್ ದೇಶಗಳು ಸೇರಿದ್ದವು. ಭಾರತವು ಸಹ ಈ ಯುದ್ಧದಲ್ಲಿ ಭಾಗವಹಿಸಿತು, ಏಕೆಂದರೆ ಆ ಸಮಯದಲ್ಲಿ ಭಾರತವನ್ನು ಯುಕೆ ಆಳುತ್ತಿತ್ತು. ಯುಕೆ ತನ್ನ ಸೈನಿಕರಿಗಿಂತಲೂ ಹೆಚ್ಚು ಭಾರತೀಯ ಸೈನಿಕರನ್ನು ಯುದ್ಧಕ್ಕೆ ಕಳುಹಿಸಿತು. ಯುದ್ಧದ ಸಮಯದಲ್ಲಿ ಜರ್ಮನಿಯ ತನ್ನ ಎಲ್ಲಾ ಸಬ್ಮರೈನ್ಗಳು ನೀರಲ್ಲಿ ಇಳಿಸಿತು. ಅವು ಯುಕೆಯ ನೌಕಾಪಡೆಯ ಹಡಗುಗಳನ್ನು ಧ್ವಂಸ ಮಾಡಲು ಪ್ರಾರಂಭಿಸಿತು. ಆದರೆ ತಪ್ಪಾಗಿ ಜರ್ಮನಿಯು ಯುಕೆಯ ಒಂದು ನೌಕಾ ಹಡಗನ್ನು ಗುರಿಯಾಯಿಸಿತು. ಅದರಲ್ಲಿ ಅಮೆರಿಕದ 128 ಪ್ರಯಾಣಿಕರು ಯುಕೆಯಿಂದ ಅಮೆರಿಕಕ್ಕೆ ಹೋಗುತ್ತಿದ್ದರು. ದಾಳಿಯಿಂದ ಅವರೆಲ್ಲ ಮಾಡಿದರು. ಜರ್ಮನಿಯು ಅಮೆರಿಕಾಗೆ ಈ ಬಗ್ಗೆ ಕ್ಷಮೆ ಕೋರಿತ್ತು, ಆದರೆ ಅದರಿಂದ ಯಾವುದೇ ಲಾಭವಿರಲಿಲ್ಲ. ನಂತರ ಅಮೆರಿಕ ಸಹ ಯುದ್ಧದಲ್ಲಿ ಸೇರಿಕೊಂಡಿತು. ಮೊದಲಿಗೆ ಜರ್ಮನಿ ಸಾಕಷ್ಟು ಬಲಿಷ್ಠವಾಗಿ ಕಾಣಿಸಿತು. ಅವರು ಫ್ರಾನ್ಸ್ನಲ್ಲಿ ಪ್ಯಾರಿಸ್ವರೆಗೂ ಮುಂದುವರೆದಿದ್ದರು. ಆದರೆ ಯುಕೆ ಮತ್ತು ಅಮೆರಿಕ ಸೈನಿಕರು ಅಲ್ಲಿ ಜರ್ಮನಿ ಸೈನ್ಯವನ್ನು ತಡೆಗಟ್ಟಿದರು. ರಷ್ಯಾದಲ್ಲಿ ವರ್ಲ್ಡ್ ವಾರ್ 1 ಕೊನೆಯ ವರ್ಷಗಳಲ್ಲಿ ಹಲವಾರು ಕ್ರಾಂತಿಗಳು ಪ್ರಾರಂಭವಾದವು. ರಷ್ಯಾದಲ್ಲಿ ಈ ಸಮಯದಲ್ಲಿ ಅಕ್ಟೋಬರ್ ಕ್ರಾಂತಿಯು ಸಹ ಕಂಡುಬಂದಿತು. ಅಲ್ಲಿ ಲೆನಿನ್ ರಷ್ಯಾದ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡು ಯುದ್ಧದಿಂದ ಹಿಂದೆ ಸರಿದರು. ಈ ಹಿಂದೆ ಸರಿಯುವಿಕೆಗಾಗಿ ಲೆನಿನ್ ಜರ್ಮನಿಯೊಂದಿಗೆ ಬ್ರೆಸ್ಟ್-ಲಿಟವ್ಸ್ಕಿನ್ ಎಂಬ ಒಪ್ಪಂದವನ್ನು ಸಹಿ ಹಾಕಿದರು. ಅದರ ನಂತರ ರಷ್ಯಾ ಯುದ್ಧದಿಂದ ನಿಷ್ಕ್ರಮಿಸಿತು. ಆದರೆ ಜರ್ಮನಿಯ ಪರಿಸ್ಥಿತಿಯು ಯುದ್ಧದ ಕೊನೆಯ ವೇಳೆಯ ಸಹ ಕೆಟ್ಟಿತ್ತು. ಜರ್ಮನಿಯ ಜನರು ತಮ್ಮ ದೇಶದಲ್ಲೇ ಪರಸ್ಪರ ವಿರುದ್ಧ ಹೋರಾಡಲು ಪ್ರಾರಂಭಿಸಿದರು. ಆದ್ದರಿಂದ ಜರ್ಮನಿ ಸಾಕಷ್ಟು ದುರ್ಬಲವಾಗಿತ್ತು. ಕೊನೆಗೆ ಜರ್ಮನಿ ಶರಣಾಗತಿಯಾಯಿತು. ಜರ್ಮನಿಯು ನವೆಂಬರ್ 11, 1918ರಂದು ತನ್ನ ಶಸ್ತ್ರಾಸ್ತ್ರಗಳನ್ನು ಇಳಿಸಿತು ಮತ್ತು ವರ್ಲ್ಡ್ ವಾರ್ 1 ಮುಗಿಯಿತು. ಜುಲೈ 28, 1914ರಿಂದ ನವೆಂಬರ್ 11, 1918ರವರೆಗೆ ವರ್ಲ್ಡ್ ವಾರ್ 1 ನಡೆಯಿತು. 4 ವರ್ಷಗಳ ನಂತರ ಯುದ್ಧವು ಹಲವಾರು ದೇಶಗಳನ್ನು ನಾಶಪಡಿಸಿತು. ಯುದ್ಧದ ನಂತರ ಎಲ್ಲೆಡೆ ಜನರ ಮನಸ್ಸಲ್ಲಿ ಭಯ ಕಂಡುಬಂತು. ಎಲ್ಲಿ ನೋಡಿದರೂ ವಿನಾಶ ಮತ್ತು ಧೂಳು ಮಾತ್ರ ಕಾಣುತ್ತಿತ್ತು. ಈ ಯುದ್ಧದಲ್ಲಿ ಯಾರೋ ಗೆದ್ದರು, ಯಾರೋ ಸೋತರು. ಆದರೆ ಎರಡು ಕಡೆಯ ಜನರು ತಮ್ಮವರನ್ನು ಕಳೆದುಕೊಂಡರು. ಒಂದು ವಿಷಯ ಇಲ್ಲಿ ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಕೇವಲ ಮೈತ್ರಿಗಳು ಮಾತ್ರವೇ ವರ್ಲ್ಡ್ ವಾರ್ 1ರ ಕಾರಣವಾಗಿರಲಿಲ್ಲ. ಬದಲಿಗೆ ಆ ಸಮಯದಲ್ಲಿ ಯುರೋಪ್ನಲ್ಲಿ ನ್ಯಾಷನಲಿಸಂ, ಇಂಪೀರಿಯಲಿಸಂ ಮತ್ತು ಮಿಲಿಟರಿಸಂ ತಮ್ಮ ಉತ್ತುಂಗದಲ್ಲಿದ್ದವು. ರಾಷ್ಟ್ರಪ್ರೇಮ ತೋರುವುದು ಯಾವುದೇ ತಪ್ಪು ವಿಷಯವಲ್ಲ. ಆದರೆ ಇಲ್ಲಿನ ನ್ಯಾಷನಲಿಸಂ ಒಂದು ರೀತಿಯದಾಗಿತ್ತು. ಅಲ್ಲಿ ರಾಜನಿಂದ ಪ್ರಜೆಗಳಿಗೆ ಎಲ್ಲರ ಮನಸ್ಸಲ್ಲೂ ಕೇವಲ ಒಂದೇ ಭಾವನೆ ಇತ್ತು: ತಮ್ಮ ದೇಶ ಮಹಾನ್ ಮತ್ತು ಉತ್ತಮವಾಗಿದೆ, ಉಳಿದ ಎಲ್ಲ ದೇಶಗಳು ಕೀಳಾಗಿವೆ ಎಂದು ಈ ದೇಶಗಳು ನಂಬಿದ್ದವು. ಸಂಪೂರ್ಣ ಜಗತ್ತು ಅವರ ಮಹಾನ್ ಭಾವತೆ ಅಡಿಯಲ್ಲಿರಬೇಕು, ಅವರಿಗೆ ಮಾತ್ರ ಆಳುವ ಹಕ್ಕಿದೆ ಎನ್ನುವ ವಿಚಾರ ಭಾವ ಅವರದಾಗಿತ್ತು. ಆದರೆ ಈಗ ಆಳ್ವಿಕೆ ಮಾಡುವುದು ಹಾಗೆ ಸಾಧ್ಯವಾಗಿರಲಿಲ್ಲ. ಒಂದು ಸಾಮ್ರಾಜ್ಯದ ಸೇನೆಯಿಂದ ಸಹ ಈ ದೇಶಗಳಿಗೆ ಶಾಂತಿ ಸಿಕ್ಕಿರಲಿಲ್ಲ. ಆದ್ದರಿಂದ ಅವರು ಇತರ ದೇಶಗಳೊಂದಿಗೆ ಮೈತ್ರಿಗಳನ್ನು ರಚಿಸಿದರು. ಅದು ವರ್ಲ್ಡ್ ವಾರ್ ಸಂಭವಿಸಲು ಅತಿದೊಡ್ಡ ಕಾರಣವಾಯಿತು. ಈ ಮೈತ್ರಿಗಳು ಇಲ್ಲದಿದ್ದರೆ ಈ ದೇಶಗಳು ಪರಸ್ಪರ ಯುದ್ಧ ಮಾಡುತ್ತಿರಲಿಲ್ಲ. ಮೈತ್ರಿಗಳ ಬಗ್ಗೆ ನಾವು ಈಗಾಗಲೇ ಮಾತನಾಡಿದ್ದೇವೆ. ಈಗ ರಾಷ್ಟ್ರೀಯವಾದದ ಬಗ್ಗೆ ಮಾತಾಡೋಣ. ರಾಷ್ಟ್ರೀಯತಾವಾದವು 1914ರ ಪತ್ರಿಕೆಗಳ ಮೂಲಕ ಹೆಚ್ಚಿನಿಂದ ಹೆಚ್ಚು ರಾಷ್ಟ್ರಪ್ರೇಮವನ್ನು ಬಳಸಲು ಪ್ರಯತ್ನಿಸುತ್ತಿತ್ತು. ಇದರಿಂದ ಜನರು ರಾಷ್ಟ್ರೀಯತಾವಾದದ ಭಾವನೆಯಿಂದ ಸೇನೆಯನ್ನು ಸೇರಬೇಕು ಮತ್ತು ಯುದ್ಧದಲ್ಲಿ ಭಾಗವಹಿಸಬೇಕು. ಆ ಸಮಯದಲ್ಲಿ ರಾಷ್ಟ್ರೀಯತಾವಾದಕ್ಕೆ
ಅತಿ ಹೆಚ್ಚು ಬೆಂಬಲ ನೀಡಲಾಗುತ್ತಿತ್ತು. ಪ್ರತಿ ಮನೆಯಿಂದ ಜನರು ಸೇನೆಯಲ್ಲಿ ಸೇರಲು ಪ್ರೇರೇಪಿತರಾಗಿದ್ದರು. ಇದರ ಕಾರಣವೇನೆಂದರೆ ಯುರೋಪ್ನ ಎಲ್ಲ ದೇಶಗಳು ವರ್ಲ್ಡ್ ವಾರ್ 1ರಲ್ಲಿ ತಮ್ಮ ದೇಶವನ್ನು ಶಕ್ತಿಶಾಲಿಯಾಗಿ ತೋರಿಸಲು ಭಾಗವಹಿಸಿದವು ಮತ್ತು ಯುದ್ಧವು ಹೆಚ್ಚು ತೀವ್ರವಾಗಿತ್ತು. ಸಾಮ್ರಾಜ್ಯಶಾಹಿ ಎಂದರೆ ತನ್ನ ದೇಶ ಮತ್ತು ತನ್ನ ದೇಶದ ಪ್ರದೇಶವನ್ನು ಶಕ್ತಿಶಾಲಿಯಾಗಿ ತೋರಿಸಲು ಎಲ್ಲ ದೇಶಗಳು ಎಲ್ಲೆಡೆ ವಿಲೀನಗೊಳ್ಳಲು ಪ್ರಾರಂಭಿಸಿದವು. ಇದರಿಂದ ಯಾವ ಪ್ರದೇಶ ದುರ್ಬಲವಾಗಿ ಕಾಣಿಸುತ್ತೋ ಅದನ್ನು ತಮ್ಮ ದೇಶದಲ್ಲಿ ಸೇರಿಸಿಕೊಳ್ಳಲು ಮತ್ತು ಅದರ ಮೇಲೆ ಆಕ್ರಮಿಸಿಕೊಳ್ಳುತ್ತಿದ್ದರು. ಈ ಆಕ್ರಮಣದ ಹಿಂದೆ ಕೇವಲ ತಮ್ಮ ಪ್ರದೇಶವನ್ನು ಹೆಚ್ಚಿಸುವುದು ಮಾತ್ರವಲ್ಲ, ಬದಲಿಗೆ ಕಬ್ಜಾ ಮಾಡಿದ ಪ್ರದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದು ಸಹ ಸೇರಿತ್ತು. ವರ್ಲ್ಡ್ ವಾರ್ 1ರ ಮೊದಲು ಸಂಪೂರ್ಣ ಯುರೋಪ್ನ ದೃಷ್ಟಿ ಆಫ್ರಿಕಾ ಮತ್ತು ಏಷ್ಯಾದ ಮೇಲೆ ಇತ್ತು. ಎಲ್ಲ ಯುರೋಪಿಯನ್ ದೇಶಗಳು ಆಫ್ರಿಕಾ ಮತ್ತು ಏಷ್ಯಾದ ಮೇಲೆ ಕಬ್ಜಾ ಮಾಡಲು ಬಯಸಿದವು. ಅದರಲ್ಲಿ ಬ್ರಿಟನ್ ತುಂಬಾನೇ ಮುಂದಿತ್ತು. ಬ್ರಿಟನ್ಗೆ ಆ ಸಮಯದಲ್ಲಿ ಸಂಪೂರ್ಣ ಜಗತ್ತಿನಲ್ಲಿ ಅತಿ ಹೆಚ್ಚು ವಸಾಹತುಗಳಿದ್ದವು. ಅದರ ಸ್ಪರ್ಧೆಯಲ್ಲಿ ಉಳಿದ ದೇಶಗಳು ಸಹ ತೊಡಗಿದ್ದವು. ಆ ಸ್ಪರ್ಧೆಯು ನಂತರ ಯುದ್ಧದ ಒಂದು ದೊಡ್ಡ ಕಾರಣವಾಯಿತು, ಏಕೆಂದರೆ ದೇಶಗಳು ಪರಸ್ಪರ ಸ್ಪರ್ಧಿಸುವುದರಲ್ಲಿ ಅಷ್ಟು ತಲ್ಲೀನವಾಗಿದ್ದವು. ಅವರು ಯಾವುದೇ ಮಟ್ಟಕ್ಕೆ ಹೋಗಲು ಸಿದ್ಧರಾಗಿದ್ದರು. ಎಲ್ಲ ದೇಶಗಳು ತಮ್ಮ ಸೇನೆಯನ್ನು ಬಲಪಡಿಸುವುದು ಮತ್ತು ಶಸ್ತ್ರಾಸ್ತ್ರಗಳ ಓಟದಲ್ಲಿ ಭಾಗವಹಿಸಿದವು. ಇದು 20ನೇ ಶತಮಾನ ಆರಂಭದಲ್ಲಿ ಪ್ರಾರಂಭವಾಯಿತು ಮತ್ತು 1914ರ ಹೊತ್ತಿಗೆ ಯುರೋಪ್ನಲ್ಲಿ ಈ ಓಟದ ಹಂಗನ್ನು ಹೆಚ್ಚಾಗಿ ನೋಡಬಹುದಾಗಿತ್ತು. ಅದರಲ್ಲಿ ಜರ್ಮನಿ ಹೆಚ್ಚು ಮುಂದುವರಿದು ಭಾಗವಹಿಸಿತು. 1918ರ ಹೊತ್ತಿಗೆ ಜರ್ಮನಿಯು ತನ್ನ ಸೇನೆಯನ್ನು ಸಾಕಷ್ಟು ಬಲಿಷ್ಠವಾಗಿ ಮಾಡಿಕೊಂಡಿತು. ಅದಕ್ಕಾಗಿಯೇ ವಿಶ್ವಸಮರ 1ರಲ್ಲಿ ಜರ್ಮನಿ ಆರಂಭದಲ್ಲಿ ಬಹಳ ಬಲವಾಗಿ ಕಾಣಿಸಿತು. ಆದರೆ ಗ್ರೇಟ್ ಬ್ರಿಟನ್ ಸಹ ಜರ್ಮನಿಯಂತೆ ತನ್ನ ಸೇನೆಯ ಮೇಲೆ ಹೆಚ್ಚು ಹಣ ಖರ್ಚು ಮಾಡಿ ಜನರನ್ನು ಸೇನೆಗೆ ಸೇರಿಸಲು ಪ್ರೇರೇಪಿಸಿತು ಮತ್ತು ತನ್ನ ಯುದ್ಧ ಸಲಕರಣೆಗಳಲ್ಲಿ ಸುಧಾರಣೆಗಳನ್ನು ಮಾಡಿತು. ಇದರಿಂದ ಬ್ರಿಟನ್ ಜರ್ಮನಿಯನ್ನು ಎದುರಿಸಲು ಒಂದು ಬಾರಿಯೂ ಹಿಂಜರಿಯಲಿಲ್ಲ. ಇದಲ್ಲದೆ 1914ರ ಹೊತ್ತಿಗೆ ಜರ್ಮನಿ ಮತ್ತು ಬ್ರಿಟನ್ ಎಂಬ 2 ದೇಶಗಳು ಮಾತ್ರ ಸೇನೆಯ ಜೊತೆಗೆ ನೌಕಾಪಡೆಯ ಮೇಲೆ ಉತ್ತಮ ನಿಯಂತ್ರಣ ಹೊಂದಿದ್ದವು. ಆ ಕಾರಣದಿಂದ ಯುದ್ಧದ ಸಮರದಲ್ಲಿ 2 ದೇಶಗಳು ಭೂಮಿಯಿಂದ ಹಿಡಿದು ನೀರಿನ ಒಳಗೆ ಯುದ್ಧ ಮಾಡಿದವು. ಈ ಎಲ್ಲದರ ಜೊತೆಗೆ ಈ ಎಲ್ಲ ದೇಶಗಳ ಸರ್ಕಾರಗಳು ತಮ್ಮ ನಾಗರಿಕರನ್ನು ಹೀಗೆ ಮನವೊಲಿಸಿದವು. ಅವರು ಯುದ್ಧ ಮತ್ತು ಸೇನೆಯನ್ನು ಮಾತ್ರ ಶಕ್ತಿಶಾಲಿಯಾಗಿರುವಿಕೆಯ ಗುರುತಾಗಿ ಭಾವಿಸಲಾರಂಭಿಸಿದರು. ಹೆಚ್ಚಿನ ಜನರನ್ನು ಸೇನೆಗೆ ಸೇರಿಸಲು ತರಬೇತಿ ನೀಡಲಾರಂಭಿಸಲಾಯಿತು. ಇದರಿಂದ ಎಲ್ಲ ದೇಶಗಳು ಪರಸ್ಪರರನ್ನು ನೋಡಿಕೊಂಡು ತಮ್ಮ ದೇಶದ ಸೈನ್ಯವನ್ನು ವಿಸ್ತರಿಸಲಾರಂಭಿಸಿದವು ಮತ್ತು ಯುದ್ಧವನ್ನು ಅಂತಿಮ ಪರಿಣಾಮವೆಂದು ಭಾವಿಸಲಾರಂಭಿಸಿದರು. ವರ್ಲ್ಡ್ ವಾರ್ 1ರ ಕಾರಣದಿಂದಾಗಿ ಎಲ್ಲಾ ದೇಶಗಳು ಆರ್ಥಿಕವಾಗಿ ನಷ್ಟ ಹೋದವು. ಯುದ್ಧದಲ್ಲಿ ಭಾಗವಹಿಸಲು ಮತ್ತು ಅದನ್ನು ಕೊನೆಯವರೆಗೂ ಹೋರಾಡಲು ಎಲ್ಲಾ ದೇಶಗಳ ಸರ್ಕಾರಿ ಖಜಾನೆ ಖಾಲಿಯಾಯಿತು. ಎಲ್ಲಾ ದೇಶಗಳು ತಮ್ಮ ದೇಶವನ್ನು ದೊಡ್ಡದಾಗಿ ತೋರಿಸಲು ಹಿಂದೆ ಸರಿಯದೆ ಯುದ್ಧದಲ್ಲಿ ಬಹಳಷ್ಟು ಹಣವನ್ನು ಖರ್ಚು ಮಾಡಿದವು. ಅದರಲ್ಲಿ ಜರ್ಮನ್ ಮತ್ತು ಬ್ರಿಟನ್ ಹೆಸರು ಮುಂಚೂಣಿಯಲ್ಲಿತ್ತು. ಯುದ್ಧದ ಸಮಯದಲ್ಲಿ ಎಲ್ಲಾ ದೇಶಗಳ ಮೇಲೆ ಸಾಲದ ಸಮಸ್ಯೆಯೂ ಸಹ ದೊಡ್ಡದಾಗಿತ್ತು. ಅದರ ಕಾರಣದಿಂದ ಹಣ ಮುದ್ರಣದಂತ ಕ್ರಮಗಳು ಮುಂದಾದವು. ಇದರಿಂದ ಅವರು ಬಡತನಕ್ಕೆ ಸಿಕ್ಕಿಬಿದ್ದರು. ವರ್ಲ್ಡ್ ವಾರ್ 1ರ ನಂತರ ಎಲ್ಲಾ ದೇಶಗಳಲ್ಲಿ ಹೆಚ್ಚಿನ ಇನ್ಫ್ಲೇಷನ್ ರೇಟ್ ಕಾಣಬಹುದಾಗಿತ್ತು. ಇದರಿಂದ ಆ ಸಮಯದ ಅರ್ಥವ್ಯವಸ್ಥೆಯ ಮೇಲೆ ಕೂಡ ಭಾರಿ ಪರಿಣಾಮ ಬೀರಿತು. ವರ್ಲ್ಡ್ ವಾರ್ 1ರ ಅಂತ್ಯವು ಸಂಪೂರ್ಣ ರಾಷ್ಟ್ರಪ್ರಭುತ್ವವನ್ನು ಶಾಶ್ವತವಾಗಿ ಅಳಿಸಿ ಹಾಕಿತು. ಆಡಳಿತಗಾರರಿಂದ ಅವರ ಪ್ರದೇಶಗಳನ್ನು ಕಸಿದುಕೊಳ್ಳಲಾಯಿತು ಮತ್ತು ಹಲವಾರು ಹೊಸ ಪ್ರದೇಶಗಳನ್ನು ರಚಿಸಲಾಯಿತು. ಅದರಲ್ಲಿ ಆಸ್ಟ್ರೋ ಹಂಗೇರಿಯ ಪ್ರತ್ಯೇಕ ದೇಶಗಳಾಗಿ ಉಳಿದರೆ ಮಧ್ಯಪ್ರಾಚ್ಯದಲ್ಲಿದ್ದ ದೇಶಗಳು ಬ್ರಿಟನ್ ಮತ್ತು ಫ್ರಾನ್ಸ್ ನಡುವೆ ವಿಂಗಡಿಸಲಾಯಿತು. ಆಟೋಮನ್ ಸಾಮ್ರಾಜ್ಯದಿಂದ ಟರ್ಕಿಯನ್ನು ರಚಿಸಲಾಯಿತು. ಉಳಿದ ಎಲ್ಲ ಪ್ರದೇಶಗಳು ಮತ್ತು ವಸಾಹತುಗಳನ್ನು ಯುದ್ಧ ಗೆದ್ದ ದೇಶಗಳು ತಮ್ಮಲ್ಲಿ ಹಂಚಿಕೊಂಡವು. ವರ್ಲ್ಡ್ ವಾರ್ 1 ಮುಗಿದ ನಂತರ ಸಮಾಜವು ಸಂಪೂರ್ಣವಾಗಿ ಬದಲಾಯಿತು. ಚೈಲ್ಡ್ ಬರ್ತ್ ರೇಟ್ ಕಡಿಮೆಯಾಯಿತು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಯುದ್ಧದಲ್ಲಿ ಯುವಕರ ಮರಣವಾಗಿತ್ತು. ಅನೇಕ ಜನರು ತಮ್ಮ ಭೂಮಿಗಳನ್ನು ಕಳೆದುಕೊಂಡು ಬೇರೆ ದೇಶಕ್ಕೆ ವಲಸೆಯಾದರು. ಈ ಸಮಯದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆ ಮಹಿಳೆಯರ ಪಾತ್ರದಲ್ಲಿ ಕಾಣಬಹುದು. ಏಕೆಂದರೆ ಯುದ್ಧದಲ್ಲಿ ಎಲ್ಲ ಪುರುಷರು ಮತ್ತು ಯುವಕರು ಹೋರಾಡಲು ಹೋಗಿದ್ದರು. ಆದ ಕಾರಣ ಕಚೇರಿಗಳಲ್ಲಿ ಮತ್ತು ಇತರ ಕೆಲಸಗಳನ್ನು ಮಾಡಲು ಜನರ ಕೊರತೆ ಉಂಟಾಯಿತು. ಆ ಸಮಯದಲ್ಲಿ ಅತ್ಯಂತ ಚರ್ಚೆಯಾದ ವಿಷಯವೇನೆಂದರೆ ಮತದಾನದ ಹಕ್ಕು. ಅದನ್ನು ಮಹಿಳೆಯರಿಗೆ ಯುದ್ಧ ಮುಗಿದ ನಂತರ ಮೊದಲ ಬಾರಿಗೆ ನೀಡಲಾಯಿತು. ಯುದ್ಧದ ನಂತರ ಮಧ್ಯಮ ವರ್ಗ, ಕಾರ್ಮಿಕ ವರ್ಗ ಮತ್ತು ಮಹಿಳೆಯರು ತಮ್ಮ ದೇಶವನ್ನು ಪುನರ್ನಿರ್ಮಾಣ ಮಾಡುವುದರಲ್ಲಿ ಹೆಚ್ಚಿನ ಕೆಲಸ ವಹಿಸಿದರು. ವರ್ಲ್ಡ್ ವಾರ್ 1 ಒಂದು ಪ್ರಪಂಚದ ಮೊದಲ ಯುದ್ಧವಾಗಿತ್ತು. ಅದರಲ್ಲಿ ಸುಮಾರು 2 ಕೋಟಿ ಜನರು ಮರಣ ಹೊಂದಿದರು. ವರ್ಲ್ಡ್ ವಾರ್ 1ರ ನಂತರ ನಿರುದ್ಯೋಗ ಮತ್ತು ಅನೇಕ ಅನಾರೋಗ್ಯ ಪರಿಸ್ಥಿತಿಗಳು ಜನರ ಜೀವನವನ್ನು ಕಷ್ಟಕರವಾಗಿಸಿದವು. ಈ ಯುದ್ಧದ ಅಂತ್ಯದಲ್ಲಿ ಹಲವಾರು ಒಪ್ಪಂದಗಳು ಸಹಿಯಾದವು. ಅದರಲ್ಲಿ ಪ್ಯಾರಿಸ್ ಶಾಂತಿ ಸಮ್ಮೇಳನ, ಸೆಂಟ್ ಜರ್ಮನ್ ಒಪ್ಪಂದ,
ಇನ್ನು ಕೆಲವು ಒಪ್ಪಂದಗಳು ಸೇರಿವೆ. ಈ ಒಪ್ಪಂದಗಳು ತುಂಬಾ ಅವಮಾನಕರ ಮತ್ತು ಏಕಪಕ್ಷೀಯವಾಗಿದ್ದವು. ಅವು ವರ್ಲ್ಡ್ ವಾರ್ 2ರ ಬೀಜವನ್ನು ಸಹ ಬಿತ್ತಿದ್ದವು. 1914ರಲ್ಲಿ ಭಾರತವು ಒಂದು ಬ್ರಿಟಿಷ್ ವಸಾಹತು ಆಗಿತ್ತು. ನಮ್ಮ ಮೇಲೆ ಬ್ರಿಟನ್ನಿನ ಆಳ್ವಿಕೆ ಇತ್ತು. ಆದರೆ ಆಂಗ್ಲರ ಅತ್ಯಾಚಾರಗಳ ವಿರುದ್ಧ ಇಲ್ಲಿಯೂ ಕ್ರಾಂತಿಗಳು ಆರಂಭವಾಗಿದ್ದವು. 1915ರಲ್ಲಿ ಮಹಾತ್ಮ ಗಾಂಧಿ ಭಾರತಕ್ಕೆ ಮರಳಿದ ನಂತರ ಸ್ವಾತಂತ್ರ್ಯದ ಆಂದೋಲನಗಳು ಇನ್ನಿಷ್ಟು ಬಲಗೊಂಡವು. ಬ್ರಿಟಿಷರ ಯುದ್ಧಕ್ಕೆ ಭಾರತವನ್ನು ತಳ್ಳುವ ನಿರ್ಧಾರದಿಂದ ಭಾರತದ ಮೇಲೆ ಪರಿಣಾಮ ಬೀರಿತು. ಅವರು ಸುಮಾರು 15 ಲಕ್ಷ ಭಾರತೀಯ ಸೈನಿಕರನ್ನು ಯುದ್ಧಕ್ಕೆ ಕಳುಹಿಸಿದರು. ನಮ್ಮ ಸೈನಿಕರು ಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳ ಪರವಾಗಿ ಹೋರಾಡಿದರು. ಬ್ರಿಟಿಷ್ ಸೇನೆಗಳು ಯುರೋಪ್ನಲ್ಲಿ ಹಲವಾರು ಯುದ್ಧ ಭೂಮಿಗಳಲ್ಲಿ ಹೋರಾಡುತ್ತಿದ್ದರೆ ನಮ್ಮ ಸೈನಿಕರನ್ನು ಹೆಚ್ಚಾಗಿ ಆಫ್ರಿಕಾ ಮತ್ತು ಮಿಡ್ಲ್ ಈಸ್ಟ್ ದೇಶಗಳಿಗೆ ಕಳುಹಿಸಲಾಯಿತು. ಭಾರತೀಯ ಕ್ರಾಂತಿಕಾರಿಗಳು ಬಹುಶಃ ವರ್ಲ್ಡ್ ವಾರ್ 1ರಲ್ಲಿ ಸಹಕರಿಸಿದರೆ ಆಂಗ್ಲರು ನಮಗೆ ಸ್ವತಂತ್ರ ದೇಶವಾಗಲು ಅವಕಾಶ ಮಾಡುತ್ತಾರೆಂದು ಭಾವಿಸಿದರು. ಆದರೆ ಅದು ಆಗಲಿಲ್ಲ. ವಿಶ್ವ ಸಮರದ ಅಂತ್ಯದಲ್ಲಿ ನಮ್ಮ ಸುಮಾರು 1,20,000 ಸೈನಿಕರು ಗಾಯಗೊಂಡು ಕೇವಲ 30,000ರಷ್ಟು ಸುರಕ್ಷಿತರಾಗಿ ಭಾರತಕ್ಕೆ ಹಿಂದಿರುಗಿದರು. ಆ ಸಮಯದಲ್ಲಿ ರೋಲೆಟ್ ಆಕ್ಟ್ ಮತ್ತು ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಘಟನೆಗಳು ಸಂಭವಿಸಿದವು. ಇದರಿಂದ ಸ್ವತಂತ್ರ ಕ್ರಾಂತಿಯು ಇನ್ನಿಷ್ಟು ವೇಗವಾಗಿ ಹರಡಿತು. ಆಶಿಸುತ್ತೇನೆ ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು. ಇನ್ನೂ ಇಂತಹ ರೋಚಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.